ಚಿನಕುರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನಗನಹಳ್ಳಿ ಗ್ರಾಮದಲ್ಲಿ 4.5 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ಗೆ ಶಾಸಕ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ಮಾಡುವುದನ್ನು ವಿರೋಧಿಸಿ ಒಂದು ಗುಂಪು ಪ್ರತಿಭಟನೆ ಮಾಡಿದರೆ ಇನ್ನೊಂದು ಗುಂಪು ಸೋಲಾರ್ ಪ್ಲಾಂಟ್ ನಿರ್ಮಿಸಲು ಭೂಮಿ ಪೂಜೆ ಮಾಡಬೇಕು ಎಂದು ಬಿಗಿಪಟ್ಟು ಹಿಡಿದರು. ಪ್ರೋಟೋಕಾಲ್ ಪ್ರಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಗ್ರಾಮದ ಗೋಮಾಳದಲ್ಲಿ ಪೂಜೆ ಮಾಡುವುದು ಸರಿಯಲ್ಲ. ಗ್ರಾಮದಲ್ಲಿ ನೂರಾರು ಹಸು ಕರುಗಳನ್ನು ಸಾಕಿಕೊಂಡು ಜೀವನ ನಡೆಸುವ ರೈತರಿಗೆ ತುಂಬಾ ತೊಂದರೆಯಾಗುತ್ತದೆ. ನಿಮಗೆ ಸೋಲಾರ್ ಪ್ಲಾಂಟ್ ನಿರ್ಮಿಸಲು ಸೂಕ್ತವಾದ ಜಾಗವನ್ನು ನಾವೇ ತೋರಿಸುತ್ತೇವೆ, ಅಲ್ಲಿ ಬೇಕಿದ್ದರೆ ಮಾಡಬಹುದು. ಕನಗನಹಳ್ಳಿ ವ್ಯಾಪ್ತಿಯ ಗೋಮಾಳವನ್ನು ಗೋಮಾಳಕ್ಕಾಗಿ ಮೀಸಲಿಡಬೇಕು ಎಂದು ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪತ್ರಕರ್ತ ಲೋಕೇಶ್, ರಾಮಕೃಷ್ಣೇಗೌಡ ಆರ್ಕೆ ಹಾಗೂ ಗ್ರಾಮದ ರೈತರು ಪ್ರತಿಭಟನೆ ಮಾಡಿದರು. ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಮಾತನಾಡಿ, ಈ ಯೋಜನೆಯಿಂದ ರೈತರಿಗೆ ತುಂಬಾ ಅನುಕೂಲವಾಗುತ್ತದೆ. ರೈತರು ರಾತ್ರಿ ವೇಳೆ ಜಮೀನಿಗೆ ನೀರು ಹಾಯಿಸುವುದು ತಪ್ಪುತ್ತದೆ. ಇವಾಗ ಪೂಜೆ ಮಾಡಲು ಅವಕಾಶ ಮಾಡಿಕೊಡಿ. ನಿಮಗೆ ಸೂಕ್ತವಾದ ಮಾಹಿತಿಯನ್ನು ನೀಡುವ ತನಕ ಇಲ್ಲಿ ಯಾವುದೇ ಕಾಮಗಾರಿಯನ್ನು ಪ್ರಾರಂಭಿಸುವುದಿಲ್ಲ ಎಂದರು. ಪ್ರತಿಭಟನಾಕಾರರು ಒಪ್ಪದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಪೂಜಾ ಕಾರ್ಯವನ್ನು ನೆರವೇರಿಸಿ ಸ್ಥಳದಿಂದ ಹೊರಟರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರಾಡೆಪ್ಪ ರೋಣಾದ, ತಾಲೂಕು ಪಂಚಾಯಿತಿ ಇಒ ವೀಣಾ, ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಯಜಮಾನರು, ಮುಖಂಡರು, ಗ್ರಾಮಸ್ಥರು, ಮಹಿಳೆಯರು ಉಪಸ್ಥಿತರಿದ್ದರು. ನಾವು ನಮ್ಮ ಈ ಭಾಗದ ಸಂಸತ್ ಸದಸ್ಯರಾದಂಥ ಕುಮಾರಣ್ಣರು ಕೂಡ ಮನವಿ ಮಾಡಿದ್ದೇವೆ. ಅವ್ರನ್ನೂ ಕೂಡ ಅವರ ಒಂದು ಇದರಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತೆ ನಿಮ್ಮ ಅಧ್ಯಕ್ಷತೆಯಲ್ಲೇ ಒಂದು ಸಾರ್ವಜನಿಕ ಒಂದು ಏನು ಇಲ್ಲಿ ಅನುಕೂಲ ಆಗ್ತದ ಅನಾನುಕೂಲ ಆಗ್ತದ ಅಂತ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಪೂಜೆ ಇಟ್ಕೊಳ್ಳಿ ಸರ್. ಅಷ್ಟೇ ಸರ್, ನೀನು ಹೇಳೋದು ಬೇರೆ ಬೇರೆ ತರ ಯಾರು ಮಾತಾಡೋದಿಲ್ಲ. ಇಲ್ಲ ಸರ್, ಈಗ ಇದನ್ನೆಲ್ಲ ಪರಿಶೀಲನೆ ಮಾಡಿದೀವಿ, ಎಲ್ಲ ದಾಖಲಾತಿ ಇದೆ, ಎಲ್ಲಾರ ಹತ್ರನೂ ಮಾತಾಡಿದೀವಿ, ಎಲ್ಲಾರ ಹತ್ರನೂ ಅಪ್ರೂವಲ್ ತಗೊಂಡಿದೀವಿ. ಈಗ ಸರ್ ಆಯ್ತಲ್ಲ ಸರ್, ಇವನ್ನೆಲ್ಲ ಹೇಳ್ಬಿಟ್ಟಿದ್ರೆ ಈಗ ಮುಂಚೆನೆ ನನ್ನ ಹತ್ರನೇ ನಾನೇ ಬಂದಿದ್ದೆ ಮೊನ್ನೆ ಇದಕ್ಕೆ. ಗೊತ್ತಿರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ ಸರ್, ಗೊತ್ತಿಲ್ಲ ಸರ್. ನಮ್ಗೆ ಅಮ್ಮ ಇರಮ್ಮ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ MLA ಜೊತೆ ಮಾತಾಡಿ. ನಮ್ಗೆ ಒಂದು ಈ ಫಂಕ್ಷನ್ ಇದೆ, ನೀವು ಬರ್ಬೇಕು ಅಂದ್ರೆ ನಮ್ಗೆ ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ, ನಮ್ನು ಕರೆದೂ ಇಲ್ಲ. ನಾವು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಎರಡು ಎಲ್ಲ ರೈತರೆ, ಬೇಕು ಅನ್ನೋರು ರೈತರೆ, ಬೇಡ ಅನ್ನೋರು ರೈತರೆ, ಅದನ್ನ ಮತ್ತೊಮ್ಮೆ ದಯವಿಟ್ಟು ಅದನ್ನ ಬೇರೆ ತರದ್ದು ಕಳ್ಸಕ್ಕೆ ಹೋಗಬೇಡಿ. ಈ ಪ್ರಾಜೆಕ್ಟ್ ಬಂದಿದೆ, ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದಾರೆ, ಅದನ್ನ ಮಾಡಿಸ್ಕೊಂಡು ಭಾಗದ ಜನರಿಗೆ ಒಳ್ಳೇದಾಗೋ ನಿಟ್ಟಿನಲ್ಲಿ ನಾವು ಹೋಗೋದಿಲ್ಲ. ಈ ಜಾಗ ಏನು ಅವ್ರ ಹೆಸರು ಬರ್ಕೊಡ್ತಾ ಇಲ್ಲ. ಪುನಃ ಹೇಳ್ತಾ ಇದ್ದೀನಿ, ಇದು ಮಾಡಿದ್ರೆ ಈ ಗ್ರಾಮದಲ್ಲಿ ಒಂದಷ್ಟು ಕೆಲಸನೂ ಸಿಗ್ತದೆ, ಅವೆಲ್ಲ ಅಭಿವೃದ್ಧಿನೂ ಆಗತ್ತೆ. ಆಯ್ತು, ಎಲ್ಲಾ ಕಡೆನೂ ಇದೇ ಸಮಸ್ಯೆ ಇದ್ದೇ ಇರ್ತದೆ. ಅಭಿವೃದ್ಧಿ ಆಡ್ಬೇಕಾದ್ರೆ, ಜಾಗಗಳು ತಗೋಬೇಕಾದ್ರೆ ರೈತರಿಗೆ ಸಮಸ್ಯೆ ಆಗಿದೆ. ಅದನ್ನೆಲ್ಲ ನಾವು ನಡೆಸ್ಕೊಂಡು ಹೋಗೋದು. ಎಷ್ಟೊಂದು ಕಡೆ ಈಗ ದರಖಾಸ್ತು ಕಮ್ಮಿ ಮಾಡಬಾರ್ದು ಅಂದರೆ ಸಾಮಾನ್ಯ ಸಭೆ ನಡವಳಿ ಕೂಡ ಲಗತ್ತಿಸಿ ನೀಡಲಾಗಿದೆ. ಅಂದರೆ ನೀವೊಂದು ನಿರ್ಧಾರ ತಗೊಂಡಿದ್ದೀವಿ. ಇದರಲ್ಲಿ ಎಲ್ಲ ಥರದ ಪರಿಶೀಲನೆನ ನಾವು ಮತ್ತು ಕಂದಾಯ ಅಧಿಕಾರಿಗಳು ಮತ್ತು KPTCL ಅವರು ಎಲ್ಲರೂ ಕ್ಲಿಯರ್ ಆಗಿ ಎಲ್ಲ ದಾಖಲಾತಿಗಳ ಪ್ರಕಾರನೂ ನಿಮ್ಮ ಗಮನಕ್ಕೆ ಇದನ್ನಾಗಲೇ ಒತ್ತಿ ಹೇಳಿದ್ದೀನಿ. ಬಂದಿಲ್ಲ, ನಮ್ಮ ಪಂಚಾಯತ್ ರಿಕ್ವೆಸ್ಟ್ ಕೊಟ್ಟದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಬಂದಿದ್ದೀವಿ. ನಮ್ಮ ಒಟ್ಟಾರೆ ನಿರ್ಧಾರ ನಿಮ್ಮ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳನ್ನ ಕರೆದು ಪುನರ್ ಪರಿಶೀಲನೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಸರ್. ನಾವು ನಿಮ್ಮ ಅಧ್ಯಕ್ಷರೇ ಪೂಜೆಗೆ ಬರ್ತೀವಿ ಸರ್. ನಮ್ಗೆ ಯಾಕೆ ಯೂನಿಟ್ ಕೊಡ್ಬೇಕಿದ್ದಲ್ಲ ಸರ್? ಯಾಕೆ ಕೊಡಲಿಲ್ಲ ಸರ್? ನಮಗೆ ನಾವು ಕೊಡ್ಬೇಕಿದ್ದಲ್ಲ, ಹೇಳಿ ಸರ್, ನೀವೇ ಹೇಳಿ ಸರ್. ಒಬ್ರು ನಿಮ್ಮ ಬಗ್ಗೆ ಇದುವರೆಗೂ ಆಯ್ತು, 3 ವರ್ಷ ಆಯ್ತು, ಮತ್ತೆ ಯಾವತ್ತಾದ್ರೂ ನಿಮ್ಮ ಬಗ್ಗೆ ನಾವು ಅಗೌರವ ನಡ್ಕೊಂಡಿದೀವ? ಯಾವುದೇ ಪೂಜೆ ಪುರಸ್ಕಾರಕ್ಕೆ ಅಡ್ಡಿಪಡಿಸಿದೀವ? ಹೇಳ್ಬಿಡಿ. ಈಗ ಹಳೆ ಬಿಡಲು ಹೇಳಿದ್ರೆ ನೋಡ್ರಿ, ಗಿಂಸ ಪುಟ್ ಹಾಕಿ ಇದ್ರ ಬಗ್ಗೆ ಅದಕ್ಕೆ ನಮ್ ಕಂಪ್ಲೀಟ್ ನಮ್ ಸಹಕಾರ ಇದೆ ಸರ್. ಅದ್ರಲ್ಲಿ 2 ಮಾತು ಸರ್. ನಮ್ಗೆ
ಎಲ್ಲರೂ ಬೀಳಿ ಅಂತ ನಾನು ಹೇಳಿದೆ. ಅದೇ ಕಾರಣ ಇಲ್ಲಿ ಸರ್ ಅಲ್ಲೇ ಹೋಗಿ ಹಿಂದಕ್ಕೆ ಹೋಗಿ ಸರ್. ಸರ್ ಹಿಂಗೆ ಈ ಕ್ರಾಸ್ ಆಗಿ ನಿಂತ್ಕೊಳ್ಳಿ ಸರ್. ಕೈ ತೋರಿಸ್ಬೇಡ ನೀನು ಸ್ವಲ್ಪ ಓಕೆ ಇಲ್ಲಿ ಬಿಡ್ರಿ. ಜಾಗಗಳನ್ನು ನೋಡಿ PM ಕುಸುಮ ಯೋಜನೆ ಅಡಿಯಲ್ಲಿ ಇದ್ದಂಥ ಇಂಜಿನಿಯರ್ಗಳು ಸರ್ಕಾರದ ಮೇಲೆ ಬಂದು ಯಾವ ಜಾಗ ಸೂಕ್ತ ಅಂತೇಳಿ ಇನ್ಪುಟ್ ಹೋಗಿರುತ್ತೆ. ಅದ್ರ ಪ್ರಕಾರ ಎಲ್ಲ ಫಾರ್ಮಾಲಿಟೀಸು ಮತ್ತು ಏನು ದಾಖಲಾತಿಗಳು ಮಾಡಬೇಕು ಅದನ್ನೆಲ್ಲ ಪರಿಶೀಲನೆ ತಗೊಂಡು ಮಾಡಿರೋಂಥದ್ದು. ಇವರು ಸ್ಥಳೀಯವಾಗಿ ಸ್ವಲ್ಪ ಮಾಡಬೇಡಿ ಅಂತ ಹೇಳಿದ್ರು. ಅದನ್ನು DC ಅವ್ರ ಜೊತೆ ಇನ್ನೊಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಮಾಡೇ ಕೆಲಸ ಶುರು ಮಾಡ್ತೀವಿ ಅಂತ ಅವ್ರಿಗೆ ಮಾತು. ಈಗ ಪೂಜೆ ಮಾಡೋಕ್ಕೆ ಪೂಜೆ ಮಾಡಿ ಈ ಕೆಲಸನ ಕಾಂಟ್ರಾಕ್ಟ್ ಇಲ್ಲೇ ಇದ್ದಾರೆ. ಕಾಂಟ್ರಾಕ್ಟ್ರಿಗೆ ಹೇಳಿದ್ವಿ ಯಾವುದೇ ಥರದ ಕೆಲಸ ಶುರು ಮಾಡೋದು ಬೇಡಿ, ಏನು ಬೇಡ ಅಂತ ಏನು ಹೇಳಿದ್ರೆ ಅವ್ರಿಗೆ ಏನು ತಕ್ಕ ಮಾಹಿತಿಗಳನ್ನು ಕೊಟ್ಟು ಕೆಲಸ ಶುರು. ಈಗ ಸಾಕಷ್ಟು ವಿರೋಧ ಆಗ್ತದೆ ಅಂತ ಅದು ಎರಡು ಕಡೆನೂ ಈಗ ಒಂದು ಕಡೆ ಮಾಡಿ ಅಂತಲೂ ಈಗ ಎರಡು ಕಡೆನೂ ಪತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ಗ್ರಾಮಸ್ಥರು ಮಾಡಿ ಅಂತ ಮಾಡಿ ನಮ್ಮ ಭಾಗದ ಈಗ ಇದು ಮೇಜರ್ ಆಗಿ ಆಗಿದ್ರೆ 4 ಮೆಗಾವ್ಯಾಟ್ ಪ್ರಾಜೆಕ್ಟನ್ನು ರೈತರಿಗೆ ಇದು ನಮ್ಮ ಕ್ಷೇತ್ರದಲ್ಲಿ 3 ಕಡೆ ಮಾಡ್ತಿದ್ದೀವಿ. ಇಲ್ಲೊಂದು ಕಡೆ ಶೆಟ್ಟಳ್ಳಿ ಒಂದು ಕಡೆ ಮಲ್ಲಿಗೆ ಒಂದು ಕಡೆ. ಈ ಭಾಗ ಎಲ್ಲ ಏನಂದರೆ ರೈನ್ ಮೇಲೆ ಡಿಪೆಂಡ್ ಆಗಿರೋಂಥ ರೈತರಿಗೆ ಈಗ ಪಂಪ್ ಸೆಟ್ಟು ಬೋರ್ವೆಲ್ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಮಾಡಬೇಕಾಗಿರುವಂಥದ್ದು ಸಮಸ್ಯೆಗಳು ಎಲ್ಲ ರೈತರಿಗೂ ಗೊತ್ತಿರುತ್ತದೆ. ಇದು ಮಾಡಿದ್ರೆ ಬೆಳಗಿನ ಜಾವ ನಾವು ಕರೆಂಟ್ ಕೊಡೋಕ್ಕೆ ಸಾಧ್ಯ. ಯಾವ ಬೆಳಗಿನ ಜಾವ ಎದ್ದು ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗೋದು ಬೇಕಾಗಿರಲ್ಲ. ಯಾವತ್ತಾದರೂ ಎಷ್ಟೊತ್ತಿಗಾದರೂ ಅವರು ನೀರು ಹಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟ್. ಅಕಸ್ಮಾತ್ ನಾವು DC ಅವ್ರ ಹತ್ರನೂ ಮಾತಾಡಿದ್ವಿ. DC ಅವ್ರು ಮಾತಾಡಿದ್ರೆ ಇಲ್ಲಿ ಅಕಸ್ಮಾತ್ ಈ ಜಾಗದ ಸಮಸ್ಯೆ ಏನಂದರೆ ಈ ಪ್ರಾಜೆಕ್ಟ್ನ ಬೇರೆ ಕಡೆ ಹೋಗುತ್ತೆ. ಈ ಭಾಗದ ರೈತರಿಗೆ ಸಮಸ್ಯೆ ಆಗ್ತದೆ. ಇದನ್ನು ಗಣನೆಗೆ ಇಟ್ಕೊಂಡು ಯಾರಿಗೂ ಇವ್ರ ಪರ ಅವ್ರ ಪರ ಅಲ್ಲ, ನಾನು ಅದಕ್ಕೋಸ್ಕರ ಮಾತು ಕೊಟ್ಟಿದ್ದೀನಿ. ಅವ್ರನ್ನ ಕೂರಿಸಿ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ದಾಖಲೆಗಳನ್ನು ಕೊಟ್ಟು ನಾವು ಈಗ ಜಿಲ್ಲಾಧಿಕಾರಿಗಳು ಸ್ಪಾಟ್ ಕರ್ಸಿ ಅಂತ ಹೇಳ್ತಿದ್ದಲ್ಲ, ಚರ್ಚೆ ಮಾಡ್ಬೋದಾಗಿತ್ತು. ಜಿಲ್ಲಾಧಿಕಾರಿಗಳನ್ನ ಅಲ್ಲೇ ಸ್ಪಾಟಲ್ಲೇ ಫೋನಲ್ಲಿ ಮಾತಾಡಿದೆ. ನಾನು ಬಂದರೂ ನನ್ನಿಂದ ಡಿಸಿಷನ್ ಏನೂ ಚೇಂಜ್ ಆಗಲ್ಲ ಸರ್. ಇದೆಲ್ಲ ನಾನು ನಿನ್ನೆ ರಾತ್ರಿಯೇ ಫೋನ್ ಮಾಡಿದ್ರು ಈ ಥರದ್ದೇನೋ ಸಮಸ್ಯೆಗಳು ನಡೀತಾ ಇದೆ ಅಂತ. ಅದನ್ನು ಅವರು ಎಲ್ಲ ದಾಖಲಾತಿಗಳನ್ನು ತರಿಸ್ಕೊಂಡು ನೋಡಿದ್ದಾರೆ. ನೋಡಿದ ಮೇಲೆ ನನಗೆ ಅವರು ಹೇಳಿದ ಮೇಲೆ ನಾವು ಒಂದು 200 ಎಕರೆ ಇದೆ 80 ಸರ್ವೆ ನಂಬರಲ್ಲಿ. ಅಲ್ಲಿ ಜಾಗ ಇದೆ, ನೀವು ಅಲ್ಲಿ ಬೇಕಾದ್ರೆ ಮಾಡಿಕೊಡಿ ಅಂತ ನಾವು ಪಂಚಾಯತ್ ರಿಜಿಸ್ಟ್ರೇಷನ್ ಮಾಡಿ ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಓವರ್ಲುಕ್ ಮಾಡಿ ಶಾಸಕರನ್ನ ದಾರಿ ತಪ್ಪಿಸಿ ಪೂಜೆ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಸ್ಥಳೀಯರು ಏನಂತ ನಿಮಗೆ ದೂರು ಕೊಟ್ಟಿದ್ದಾರೆ ಪಂಚಾಯತ್? ಒಂದು ನಿಮಿಷ ಹೇಳ್ತಾರೆ. ಈಗ ನಾವು ಕನಗನಹಳ್ಳಿ ಗ್ರಾಮಸ್ಥರು ಕೆಲವರು ಇದನ್ನ ಪ್ರಾಜೆಕ್ಟ್ ಪರವಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗಿರೋದ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ಮಾಡಿರೋದು ಏನಂತ, ಸರ್ಕಾರದ ಆದೇಶ 100 ಜಾನುವಾರುಗಳಿಗೆ 12 ಹೆಕ್ಟೇರ್ಗಳಂತೆ ಪ್ರತಿಯೊಂದು ಗ್ರಾಮದ ಜಾನುವಾರುಗಳಿಗೆ ಸರ್ಕಾರಿ ಭೂಮಿಯನ್ನು ಗೋಮಾಳವಾಗಿ ಪ್ರತ್ಯೇಕವಾಗಿ ಕಾಯ್ದಿರಿಸಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಆಜ್ಞೆ ಮತ್ತು ಸರ್ಕಾರದ ಆದೇಶ ಎರಡೂ ಇರೋದ್ರಿಂದ ನಾವು ಇದು ಗೊತ್ತಿಲ್ಲದೆ ಯಾರಿಗೂ ನಮ್ಮ ಗ್ರಾಮಸ್ಥರು ಕೆಲವ್ರಿಗೆ ವಿಚಾರಕ್ಕೆ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ. ಸರ್ಕಾರ ಯಾವುದೋ ಒಂದು ಪೇಪರ್ ಮೂವ್ಮೆಂಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ, ಮೂವ್ಮೆಂಟ್ ಮಾಡಿಬಿಡಿದ್ರು ಅಂತ ಇಟ್ಕೊಳ್ಳಿ. ಬಟ್ ಅದರ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ನಾವು ಗ್ರಾಮಸ್ಥರು. ಸೊ ಆ ಮೇಲ್ಮನವಿಗೆ ಇದುವರೆಗೂ ಉತ್ತರ ಬರದೆ ಮುಂಚೆ ನಾವು ಮೇಲ್ಮನವಿ ಕೊಡೋಕ್ಕಿಂತ ಮುಂಚೆ ಏನು ನಿರ್ಧಾರ ಆಗಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಕ್ಕೆ ಇವತ್ತು ಆತುರವಾಗಿ ಬಂದಂಥ ಒಂದು ವ್ಯವಸ್ಥೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಗ್ರಾಮಸ್ಥರ ಪರವಾಗಿ. ಈಗ ಒಟ್ಟಾರೆ ನಿಮ್ಮ ನಿಲುವು ಏನು ಸರ್? ಈಗ ನಮ್ಮ ನಿಲುವು ಗೋಮಾಳವಾಗೇ ಇರಬೇಕು. ಈಗ ಸರ್ಕಾರದ ಆಜ್ಞೆ ಹೈಕೋರ್ಟ್ ಆಜ್ಞೆ ಎರಡೂ ಐತೆ. 100 ಗೋಗಳಿಗೆ, ಹಸುಗಳಿಗೆ, ಎಮ್ಮೆ ದನ ಕುರಿಗಳಿಗೆ 12 ಹೆಕ್ಟೇರ್ ಅಂದರೆ 36 ಚಿಲ್ಲರೆ ಎಕರೆ ಅದು ಗೋಮಾಳವಾಗಿ ಇರಬೇಕು ಅನ್ನೋದು ಸರ್ಕಾರದ ಆಜ್ಞೆ ಇದೆ. ಅದ್ರ ಪ್ರಕಾರ ನಮ್ಮನ್ನ ಗ್ರಾಮಕ್ಕೆ ಉಳಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಭಾಳ ಸ್ವತಂತ್ರ ಪೂರ್ವದ ಹಿಂದೆನೂ ಕೂಡ ಅವರು ನಮಗೆ ಒಂದು ಸೋಲಾರ್ ಪ್ರಾಜೆಕ್ಟ್ ಆಗಿದೆ, ಇದನ್ನ ತಡೆ ಹಿಡಿದು ಕೊಡಬೇಕು ಅಂತೇಳಿ ಎಲ್ಲ ರೈತಾಪಿ ವರ್ಗದವರು ಕುಟುಂಬದವರು ನಮಗೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು.
ನಾವು ಅರ್ಜಿನ ನಾವು ಇಲ್ಲಿ ಬೇಡ ಪ್ರಾಜೆಕ್ಟು ನಮ್ಮ 80ನೇ ಸರ್ವೆ ನಂಬರು ಹುಣಸೆಕಟ್ಟೆ ಅಲ್ಲಿದೆ, ಅಲ್ಲಿ ಬೇಕಾದ್ರೆ ನಾವು ಜಾಗ ಐಡೆಂಟಿಫೈ ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಸಂಬಂಧಪಟ್ಟ ತಹಸೀಲ್ದಾರರು, AC ಅವರು, ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ರಿಸರ್ವೇಷನ್ ಮಾಡಿ ನಾವು ಕೊಟ್ಟಿದ್ವಿ. ಅದನ್ನು ನಾವು ಶಾಸಕರಲ್ಲೂ ಕೂಡ ತಿಳಿಯಾಗಿ ನಾವು ಬೇಡ್ಕೊಂಡು ಮನವಿ ಮಾಡಿದ್ವಿ. ನೋಡಿ ಸರ್, ಹಿಂಗೆ ಒಂದು ಗುಂಪು ಬೇಕು ಅಂತದೆ, ಒಂದು ಗುಂಪು ಬೇಡ ಅಂತದೆ. ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲೇ ಜಿಲ್ಲಾಧಿಕಾರಿಗಳನ್ನ ಕರೆದು ಸ್ಥಳ ಪರಿಶೀಲನೆ ಮಾಡಿ ನೀವು ಇದನ್ನು ಬಗೆಹರಿಸಿ ಪೂಜೆ ಮಾಡಿ ಅಂತ ಹೇಳಿದ್ವಿ. ಉದಾಹರಣೆಗೆ ನಮ್ಮ ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರೋಟೋಕಾಲ್ ಪ್ರಕಾರ ನಮ್ಮ ದಲಿತ ಮಹಿಳೆ ಒಬ್ಬರು ಅಧ್ಯಕ್ಷರಾಗಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಉಪಾಧ್ಯಕ್ಷರಿಗೂ ಕೂಡ ಯಾವುದೇ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ನಮಗೆ ಆಹ್ವಾನ ಪತ್ರ ಕೊಟ್ಟಿಲ್ಲ. ಜೊತೆಗೆ ವಿಶೇಷವಾಗಿ ಈ ಭಾಗದ ಸಂಸತ್ ಸದಸ್ಯರು, ಬೃಹತ್ ಮತ್ತು ಕೈಗಾರಿಕೆ ಸಚಿವರಾದ ಕುಮಾರಸ್ವಾಮಿ ಅವರು ಇದು ಕೇಂದ್ರದ ಅನುದಾನವೂ ಇರೋದ್ರು ಕೂಡ ನಾವು ಅವರು ಕೂಡ ಮನವಿ ಕೊಟ್ಟಿದ್ದೇವೆ. ನೀವು ನಿಮ್ಮ ಅಧ್ಯಕ್ಷರಲ್ಲಿ ಒಂದು ಡೇಟ್ ಕೊಡಿ ಅಂದರೂ ಕೂಡ ಕೆಲವು ಅವರ ಒಂದು ಮುಖಂಡರುಗಳಿದ್ದಾರೆ, ಇವತ್ತು ಪೂಜೆ ಮಾಡೋ ಹೋಗಿದ್ದಾರೆ. ಈ ಪೂಜೆಗೆ ನಮ್ಮ ವಿರೋಧ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೋಲಾರ್ ಪ್ರಾಜೆಕ್ಟ್ ಮಾಡಲಿ ಅಭಿವೃದ್ಧಿ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಒಬ್ಬರನ್ನ ಒಕ್ಕೆಬ್ಬಿಸಿ ಇನ್ನೊಬ್ಬರಿಗೆ ಅನುಕೂಲ ಮಾಡೋದು ಬಹಳ ಒಂದು ಅನಾನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ವಿಶೇಷವಾಗಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಏನು ಮಾಹಿತಿ ಕೊಡಬೇಕು ಅನ್ನೋದನ್ನು ಏನಾದರೂ ಇದನ್ನು ಬಗೆಹರಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ. ಸರ್, ಈಗ ಇಷ್ಟೊಂದು ವಿರೋಧದ ನಡುವೆ ಶಾಸಕರು ಗುದ್ಲಿ ಪೂಜೆ ಮಾಡಿ ಹೋಗ್ತಾ ಇದ್ದಾರಲ್ಲ ಸರ್? ಏಕಪಕ್ಷೀಯವಾಗಿ ನಾವು ನೋಡಿ ಸರ್, ನೀವು ಒಬ್ಬರು ಹೋರಾಟಗಾರರು ಬೀದರಿಂದ ಚಾಮರಾಜನಗರ ಗಂಟ ನೋಡ್ತಾ ಇದ್ದೀರಿ. ರೈತರನ್ನ ಒಕ್ಕೊಬ್ಬ ಕೆಲಸ ಮಾಡಬೇಡಿ. ನಿಮ್ಮ ಅಧ್ಯಕ್ಷತೆಯಲ್ಲೇ ಕರೀರಿ, ದಯವಿಟ್ಟು ಎಲ್ಲರನ್ನೂ ಕೂಡ ಎರಡು ಗುಂಪನ್ನ ಕರೆದು ಸಮಾಧಾನ ಮಾಡಿದ್ವಿ. ನೀವು ಪೂಜೆ ಮಾಡಿ ಅಂತ ಹೇಳಿದ್ರೆ ಯಾರೋ ಕೆಲವರು ಅವರ ಮುಖಂಡರುಗಳು ಹೇಳಿದ್ರು ಅಂತ ಹೇಳಿ ಪೂಜೆ ಮಾಡೋ ಹೋಗ್ತಾ ಇದೆ. ಇದಕ್ಕೆ ನಮ್ಮ ವಿರೋಧ ಇದೆ ಸರ್. ಈಗ ದಲಿತ ಮಹಿಳೆಯ ಕಾರಣಕ್ಕೂ ನಾವು ಅಷ್ಟು ಕೈ ಮುಗಿದು ಕೇಳ್ಕೊಂಡ್ರು ಸರ್, ಎಲ್ಲ ಒಗ್ಗಟ್ಟಿಗೆ ಪೂಜೆ ಮೇಡಮ್ ನಿಮ್ಗೆ ಆಹ್ವಾನ ಬಂದಿಲ್ಲ ಮೇಡಮ್ ನಿಮಗೆ? ನಮ್ಗೆ ಬಂದಿಲ್ಲ ಸರ್. ಓಕೆ, ಬಂದಿಲ್ಲ, ನಮ್ಗೆ ಏನು ಇದು ಗಮನ ತಂದಿಲ್ಲ, ನಮ್ಗೆ ಹೇಳಿಲ್ಲ ಸರ್. ನೀವು ಶಾಸಕರ ಹತ್ರ ಏನು ನೀವು ದಲಿತ ಮಹಿಳೆಯನ್ನ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಅಂತ? ಹ್ಞೂ ಸರ್, ಹೌದು. ನಾವು ಪಂಚಾಯತಿಯಿಂದ ನಾವು ನೇರವಾಗಿ ವಿರೋಧ ಮಾಡ್ತಾ ಇಲ್ಲ. ಕರಿನಹಳ್ಳಿ ಗ್ರಾಮದ ಮನವಿ ಮೇರೆಗೆ ಅವರು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಒಂದು ರಿಸರ್ವೇಷನ್ ಮಾಡಿ ನೋಡಿ, ಅವರು ಅನುಭವದಲ್ಲಿದ್ದಾರೆ. ಅಲ್ಲಿ ನೋಡಿ ನೀವೇನೇ, ಇಲ್ಲಿ ಹೇಮಾವತಿ ನೀರು ಹರಿಯುತ್ತದೆ, ಭತ್ತ ಬೆಳೆದಿದ್ದಾರೆ. ಕೆಲವು ಭಾಗದಲ್ಲಿ ಹಳ್ಳಗುಂಡಿ ಇರೋದಕ್ಕೆ ಮಣ್ಣು ತುಂಬ್ಕೊಂಡಿರ್ಬೋದು. ಅದು ಅವರವ್ರು ಎಲ್ಲ ರೈತಗಳು ತುಂಬಿರ್ತಾರೆ. ಅದನ್ನು ನಾವು ಮನವಿ ಕೊಟ್ಟಾದ್ಮೇಲೆ ನಾವು ಸಂಬಂಧಪಟ್ಟ ನಮ್ಮ ಅಲ್ಲೇ ಮೊದಲೇ ಹೇಳಿದೆ, ತಹಸೀಲ್ದಾರರು ಜೊತೆಗೆ AC ಅವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಸ್ಥಳವನ್ನು ಇಲ್ಲಿ ಉತ್ಪತ್ತಿ ಆಗತಕ್ಕಂಥ ವಿದ್ಯುತ್ ಶಕ್ತಿನ ಚಿನ್ಕುಳಿಲಿ ಇರ್ತಕ್ಕಂಥ ಸಬ್ಸ್ಟೇಷನ್ಗೆ ಟ್ರಾನ್ಸ್ಫರ್ ಲಿಂಕ್ ಕೊಟ್ಟು ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆದರೆ ಇಲ್ಲಿಂದ ಚಿನ್ಕುಳಿಗೆ ಹೆಚ್ಚು ಕಮ್ಮಿ ಒಂದು ಲೈನ್ ತಗೋಬೇಕಂದ್ರೆ ಎಷ್ಟು ಜನ ರೈತರ ಭೂಮಿ ಹೋಗುತ್ತೆ? ಈ ಶಾಸಕರು ರೈತರ ಪರವಾಗಿ ರೈತರ ಭೂಮಿನ ಉಳಿಸೋಕ್ಕೆ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇದನ್ನ ಇಲ್ಲಿಂದ ಅಲ್ಲಿ ತಗೋಬೇಕಾದ್ರೆ ಲೈನ್ನ, ಒಂದು ಪವರ್ ಲೈನ್ನ ಎಷ್ಟು ರೈತರ ಭೂಮಿ, ತೋಟ ಎಷ್ಟು ಹಾಳಾಗ್ಬೋದು? ಅದು ಹೊಣೆ ಯಾರು? ಇಂಥ ಪ್ರಾಜೆಕ್ಟ್ಗಳನ್ನ ಮಾಡಬೇಕಾದ್ರೆ ಪವರ್ ಸ್ಟೇಷನ್ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರ ಅಭಿಪ್ರಾಯ. ಜೊತೆಗೆ ನಮ್ಮ ಅಧ್ಯಕ್ಷರನ್ನ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ತಹಸೀಲ್ದಾರು. ಒಂದು ಸರ್ಕಾರಿ ಕಾರ್ಯಕ್ರಮ ಇದು. ಸರ್ಕಾರಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತಿಲಿ ತಗೊಂಡಂಥ ನಿರ್ಣಯಕ್ಕೆ ವಿರುದ್ಧವಾಗಿ ಇವತ್ತು ಇಲ್ಲಿ ಬೇಡ ಅಂತ ಹೇಳಿದ್ರು ಶಾಸಕರು ಬದಲಿ ಪೂಜೆ ಮಾಡವ್ರೆ. ಒಂದು ಎರಡು, ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನಾಗಲಿ, ಉಪಾಧ್ಯಕ್ಷರನ್ನು ಒಬ್ಬರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆಗೈತೆ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ದೂರು ಕೊಡ್ತೇವೆ. ಈಗ ನೀವು ಪ್ರತಿಭಟನೆ ಮಾಡ್ತಿರೋ ಸಹ ತಹಸೀಲ್ದಾರ್ ಪಕ್ಕದಲ್ಲಿ ಏನು ಮಾತಾಡ್ತೇವೆ ಸರ್ ಪ್ರತಿಭಟನೆ? ಅದೇ ಒಂದು ಅಧಿಕಾರಿ ಈಗ ಮಾನ್ಯ ವಿಚಾರವಾದಿಗಳೇ, ಈಗ ಆಡಳಿತ ವ್ಯವಸ್ಥೆ ಹೆಂಗಾಗಿದೆ ಅನ್ನೋದಕ್ಕೆ ಒಂದ್ ನಿಮಿಷ ಇರ್ರಿ. ನಾಗಮಂಗಲದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಮಂಜೂರು ಯಾರ್ಯಾರೋ ಹೆಸರಿಗೆ ಮಾಡಿ, ಯಾವ್ಯಾವುದೋ ಏಜೆನ್ಸಿ ಹೆಸರುಗಳಿಗೆ ಮಾಡಿ, ಇವತ್ತು ಲೋಕಾಯುಕ್ತದವರು 8 ಜನ ಆಫೀಸರ್ಸನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಇದು ಒಂದು ಅದೇ ಥರ ಪ್ರಕರಣ ಆಗಿರುವಂಥ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಈ ಒಂದು ಸರ್ಕಾರಿ ಗೋಮಾಳನ ಒಬ್ಬ ಪ್ರೈವೇಟ್ ಅವ್ರಿಗೆ 30 ವರ್ಷಕ್ಕೆ ಲೀಸ್ ಕೊಡ್ಬೇಕಂತ ಸಂದರ್ಭದಲ್ಲಿ ಸರ್ಕಾರಿ ಗೋಮಾಳ ಕರಗನಹಳ್ಳಿಗೆ 27 ಎಕರೆ ಏನು ಸರ್ಕಾರಿ ಗೋಮಾಳ ಐತೆ ಅದನ್ನು ಮತ್ತೊಬ್ಬರು ಪ್ರೈವೇಟ್ನವ್ರಿಗೆ ಲೀಸ್ ಕೊಡಬೇಕಾದ್ರೆ ಸ್ಥಳೀಯವಾಗಿ ಒಂದು ನೋಟಿಫಿಕೇಶನ್ ಮಾಡಿ ಪ್ರಕಟಣೆ ಹೊಡಿಸಿ ಆ ಗ್ರಾಮದಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರ
ಯಾವುದೇ ಅಭಿಪ್ರಾಯಗಳನ್ನು ಆಲಿಸ್ತಾನೆ. ಪರ ವಿರೋಧ ಇದ್ದೇ ಇರುತ್ತೆ. ಇಲ್ಲ ಯಾರಿಗಾರು ಒಂದು ಅರ್ಜಿ ಕೊಡೋಕೆ ಅವಕಾಶ ಕೊಡ್ದೇ, ಒಂದು ಟೈಮ್ ಕೊಡ್ದೇ ಏಕಾಏಕಿ ಯಾವ ಆಧಾರದ ಮೇಲೆ ಈ ಗೋಮಾಳನ ಆ ಪ್ರೈವೇಟ್ ಕಂಪ್ನಿಯವ್ರಿಗೆ ಸೇರಿಸಿದ್ರು, ಕೊಟ್ಟರು, 30 ವರ್ಷ ಲೀಸು ಕೊಟ್ಟರು ಅನ್ನೋದು ಅದಂತೂ ಕಾಕತಾಳೀಯ. ಯಾವ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರು, DSP ಅವರು ಮತ್ತು ಇನ್ಸ್ಪೆಕ್ಟರ್ಗಳು ಅವರೆಲ್ಲ ಮನವಿ ಮೇರೆಗೆ ನಾವು ಈ ದಿನ ಇಲ್ಲಿ ಏನು ಪೂಜೆ ಮಾಡಿರ್ತಾರೆ ಅದನ್ನು ಖಂಡಿಸಿ ಮುಂದುವರೆದು ನಾವು ಪಂಚಾಯತಿನಲ್ಲಿ ನಾನು ಮೊದಲೇ ಹೇಳಿದ ರೀತಿ ನಮ್ಮ ದಲಿತ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿದ್ದರೂ ಕೂಡ, ಒಂದು ಹಿಂದುಳಿದ ವರ್ಗದ ಒಬ್ಬರು ಉಪಾಧ್ಯಕ್ಷ ಆಗಿದ್ದರೂ ಕೂಡ, ನಮ್ಮ ಈ ಪಂಚಾಯತಿಯ ಯಾವುದೇ ಸದಸ್ಯರು ಕೂಡ ಆಹ್ವಾನ ಪತ್ರಿಕೆ ಕೊಡದೇ ಪ್ರೋಟೋಕಾಲ್ ಪ್ರಕಾರ ಉಲ್ಲಂಘನೆ ಮಾಡಿ ತಹಸೀಲ್ದಾರ್ ಏನೂ ಮಾತಾಡೋದಿಲ್ಲ. ಶಾಸಕರುಗಳು ಕೂಡ ನಾವು ಪರಿಪರಿಯಾಗಿ ಮನವಿ ಮಾಡಿದ್ವಿ. ನೋಡಿ, ನೀವೊಬ್ಬರು ಶಾಸಕರಿದ್ದೀರಿ, ನೀವು ಹೋರಾಟದ ಜೊತೆಗೆ ಶಾಸಕರಾಗಿ ಕೆಲಸ ಮಾಡ್ತಿದ್ದೀರಿ. ನೀವೇ ಒಂದು ಹೋರಾಟ ಅಂದರೆ ಬೀದರ್ಗೂ ಹೋಗ್ತೀರಿ, ಚಾಮರಾಜನಗರಕ್ಕೂ ಹೋಗ್ತೀರಿ. ನಿಮ್ಗೊಂದು ನ್ಯಾಯ, ನಮಗೊಂದು ನ್ಯಾಯನ, ಇದು ಸರಿನಾ ಅಂತ ಕೇಳಿದ್ರೆ ಅವ್ರು ಏನೂ ಮಾತಾಡೋ ಸ್ಥಿತಿಲಿಲ್ಲ. ಕೆಲವರು ಮುಖಂಡರುಗಳ ಜೊತೆಗೂಡಿ ಪೂಜೆ ಮಾಡೋಕೆ ಹೋಗಿದ್ದಾರೆ. ಅದಕ್ಕೆ ನಾವು ಎಲ್ಲ ವಿರೋಧ ಮಾಡಿಸಿ ಖಂಡಿಸಿ ನಾವು ಈಗ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ, ನಾವು ವಿಶೇಷ ಒಂದು ಮೀಟಿಂಗ್ ಮಾಡಿ ನಮ್ಮ ಪಂಚಾಯತಿಯಿಂದ ಅವರೂ ಕೂಡ ನಾವು ಸಂಬಂಧಪಟ್ಟ ಕಮಿಷನರ್ಗೆ ನಾವು ಲೆಟರ್ನೂ ಕೂಡ ಹಾಕ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈಗ ಏನು ಇಲ್ಲಿ ತಾವು ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾವು ಮನವಿ ಮಾಡ್ತೇವೆ. ನೀವು ನೋಡಿದಿರಿ, ಶಾಸಕರು 3 ವರ್ಷದಿಂದ ಶಾಸಕರಾಗಿ 3 ವರ್ಷ ತುಂಬ ಪರಿಸ್ಥಿತಿ. ಈಗ ಫೆಬ್ರವರಿ, ಏಪ್ರಿಲ್ ಮತ್ತು ಮೇಗೆ ನಮ್ಮ ವಿಶೇಷವಾಗಿ ಯಾಕೆಂದರೆ ಇಲ್ಲಿ ನಮ್ಮ ಪಕ್ಷದ ವತಿಯಿಂದ ಇರ್ಬೋದು, ವೈಯಕ್ತಿಕವಾಗಿರ್ಬೋದು, ಯಾವ ವಿಚಾರದಲ್ಲೂ ಕೂಡ ನಾವು ಅಡೆತಡೆ ಮಾಡಿಲ್ಲ. ಯಾಕೆಂದರೆ ಅಭಿವೃದ್ಧಿ ಭಾಳ ಮುಖ್ಯ ಅಂತ. ಇವರು ಈ ಕಲ್ಚರನ್ನು ಹುಟ್ಟಾಕಿದ್ರೆ ನಮ್ಮ ಮುಂದಿನ ದಿನದಲ್ಲಿ ನಾವು ಪರಿಪರಿಯಾಗಿ ನಾನು ಕೂಡ ಒಬ್ಬ ಬನ್ಮೂಲ ನಿರ್ದೇಶಕನಾಗಿ ಮನವಿ ಮಾಡಿದೆ, 3 ಸಲ ಮನವಿ ಮಾಡಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಎಸಿ ಅವ್ರಿಗೆ ಒಂದು ರೆಜುಲೇಷನ್ ಮಾಡಿ ಏನು ನಮ್ಮ ರೈತರು ಕರಂಗಳ್ಳಿ ರೈತರು ಕೊಟ್ಟಂಥ ಅನುಭವದಲ್ಲಿದ್ದರು ಅವರ ಒಂದು ಅರ್ಜಿ ಮೇರೆಗೆ ನಾವು ಕೊಟ್ಟಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಸ್ಪೀಕರ್ ಆನ್ ಮಾಡಿದ್ರು ಜಿಲ್ಲಾಧಿಕಾರಿಗಳು, ನೋಡಿ ಸರ್ ಅಲ್ಲಿ ಏನಾರು ವಿರೋಧ ಇದ್ದರೆ ಪೂಜೆನೇ ಮಾಡ್ಬೋದು ಅಂದರೆ ಮಾಡಿ ಅಂತ ಅವ್ರಿಗೆ ಹಾಕಿದ್ರು ಕೂಡ ಅವರು ಯಾರೂ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ನಾವು ಮುಂದುವರೆದು ಕೂತ್ಕೊಳ್ಳಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವೈಜ್ಞಾನಿಕವಾಗಿ ಪೂಜೆ ಮಾಡೋಕೆ ಹೋಗಿದ್ದಾರೆ ಸೌರ ಶಕ್ತಿ ಯೋಜನೆಗೆ. ಅದನ್ನು ನಾವು ವಿಶೇಷವಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಸಂಸತ್ ಸದಸ್ಯರಾದ ಕುಮಾರಸ್ವಾಮಣ್ಣವರು ಏನು ಈ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಸಂಸತ್ ಸದಸ್ಯರಾಗಿದ್ದಾರೆ, ಅವ್ರದ್ದು ಅನುದಾನ ಜಾಸ್ತಿನೇ ಇದೆ. ಇದರಲ್ಲಿ 75% ಮೇಜರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಅವರು ಕೂಡ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಒಂದು ಪ್ರಿಂಟ್ ಮಾಡಿಸಿ ಅವರು ಕೂಡ ಕರೆದಿಲ್ಲ ಅಂತ ಅಂದರೆ ಈ ಪ್ರೋಟೋಕಾಲ್ಗೆ ಈ ಸರ್ಕಾರ ಮತ್ತು ಈ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾ. ತಾಲೂಕು ಆಡಳಿತ, ನಾನು ಅದು ಹೇಳಿದೆ, ತಾಲೂಕು ಆಡಳಿತದ ಬಗ್ಗೆ ನನಗೆ ಮೇಂಟೈನ್ ಮಾಡೋಕ್ಕಾಯ್ತಲ್ಲ ಅಂತ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ, ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂದರೆ ನಾವು ಯಾವ ರೀತಿ ಇವರು ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೇ ನಿಮ್ಮ ಮುಖಾಂತರ ಖಂಡಿಸಿ ಮುಂದಿನ ದಿನದಲ್ಲಿ ಯಾವುದೇ ಕಾರಣವೂ ಕೂಡ ಈ ಜಾಗದಲ್ಲಿ ಏನಾದರೂ ಇದ್ರೆ ನಾವು ಮನವಿ ಮಾಡಿದ್ದೇವೆ. ನಮ್ಮ ಪೂಜ್ಯ ಮಾಜಿ ಸಚಿವರು ಮತ್ತೊಮ್ಮೆ ಹೇಳ್ತಾರೆ, ಅವ್ರಿಗೆ ಈ ಭಾಗದಲ್ಲಿ ಅವರು ಕೂಡ 3 ಬಾರಿ ಶಾಸಕರಾಗಿ, ಸಂಸತ್ ಸದಸ್ಯರಾಗಿ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನೂ ಕೂಡ ಕರೆದು ನೀವು ಅವ್ರನ್ನೂ ಒಂದು ಸ್ವಲ್ಪ ಚರ್ಚೆ ಮಾಡಿ ಕೆಲಸ ಮುಗಿಸ್ಕೊಡಿ, ಮತ್ತು ನಂತರ ಪೂಜೆ ಮಾಡಿ ಅಂದರೆ ನಾವು ಸತತ 3 ಗಂಟೆ ಟೈಮು ನಾವು ಯಾಗ ಮಾಡಿದ್ರು ಕೂಡ ನಮ್ಮ ಮಾತಿಗೆ ಯಾವುದೂ ಗೌರವ ಕೊಡಲಿಲ್ಲ. ನಾವು 21 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂಗೆ ನಾವೆಲ್ಲ ಮನವಿ ಮಾಡಿಕೊಂಡು ನಮ್ಮ ಮಾತು ಬೆಲೆನೇ ಇಲ್ಲ ಅಂತ ಅಂದರೆ ನಾವು ಯಾವ ರೀತಿ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ನಾವು ಯಾರ ಮುಖಾಂತರ ಈಗ ಅದೇನೇ ಹೇಳ್ತಾರಲ್ಲ, ಬೇಲಿ ಇದ್ದೀವಿ ಹೊಲ ಮೇದಂಗೆ ಅಂತ ನಾವು ಶಾಸಕರಿಗೆ ಮನವಿ ಮಾಡಿದ್ರೆ ಅವರೇ ಒಂದು ಪೂಜೆ ಮಾಡಿಬಿಟ್ಟಿರ್ತಾರೆ ಅಂದರೆ ಈ ಸರ್ಕಾರ ಇರ್ಬೋದು, ಈ ಶಾಸಕರು ಇರ್ಬೋದು, ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅಂದರೆ ನೀವೇ ಪತ್ರಿಕಾ ಸ್ನೇಹಿತರೆ ಹೇಳಬೇಕು, ನೀವೇ ಬರೀಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಈಗ ದಯಮಾಡಿ ಈಗ ಇಲ್ಲಿ ನಡೆದಂಥ ಸನ್ನಿವೇಶ ನಿಮ್ಮ ಕಣ್ಮುಂಗಡೆ ನಡೆದಿದೆ. ನಿಮ್ಮ ಇಲಾಖೆ ತುಂಬ ಪ್ರಮುಖ ಪಾತ್ರ ವಹಿಸುವಂಥ ಅಗತ್ಯನೂ ಇದೆ ಅಂತ ಅಂದ್ಬಿಟ್ಟು, ಯಾಕೆ ಅಂತ ಅಂದರೆ ಏಕವಚನದಲ್ಲಿ ಅಶ್ಲೀಲವಾಗಿ ಸಂಬಂಧಪಟ್ಟ ಇಲ್ಲದೆ ಇರುವಂಥ ಜನಗಳೇ ಇಲ್ಲಿ ಬಾಯಿ ಹಾಕಿ ಪ್ರಚೋದನೆ ಮಾಡಿ ಇವತ್ತು ಮಾಡ್ತಾ ಇರೋದು. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇಲ್ದಂಗೆ ನಿಮ್ಮ ಇಲಾಖೆನೂ ಕೂಡ ಎಚ್ಚರವಾಗಿರಿ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮಸ್ಥರ ಮನವಿ ಸರ್.